ಸೊ ಫ್ರೆಂಡ್ಸ್, ಇವತ್ತು ನಾನು ಎಲ್ಲಿಗೆ ಬಂದಿದ್ದೀನಿ ಅಂತ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ. ಸೊ ನಮ್ಮ ಅಕ್ಕನ ಮನೆಗೆ ಬಂದಿದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಅಕ್ಕ ಹೇಳ್ತಾಳೆ. ಸೊ ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಸಪೋರ್ಟ್ ಮಾಡ್ತಿರೋರ್ಗೆಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ನಮ್ಮ ಅಕ್ಕನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಸೊ ನಮ್ಮ ಅಕ್ಕನ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಅವ್ರ ಚಾನಲ್ ನೇಮ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಪ್ಲೀಸ್ ಹೋಗಿ ಸಪೋರ್ಟ್ ಮಾಡಿ. ಆ್ಯಂಡ್ ಚಾನಲ್ ಓಕೆ ಕನ್ಫ್ಯೂಸ್ ಆಗೋಯ್ತದೆ ಯಾರಾದರೂ ಇದ್ರೆ. ಚಾನಲ್ ಸೊ ನಮ್ಮ ಸಿಸ್ಟರ್ ಚಾನಲ್ ನೇಮ್ ಬಂದು ಸೌಂದರ್ಯ ಚೇತನ ಅಂತ. ಸೊ ಪ್ಲೀಸ್ ಅವ್ರಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಏನಕ್ಕೆ ನಾನು ನಮ್ಮ ಅಕ್ಕನ ಮನೆಗೆ ಬಂದಿದ್ದೀನಿ ಅಂತ ಹೇಳಿದರೆ, ತುಂಬ ಜನ ಸ್ವಲ್ಪ ಗೆಸ್ ಮಾಡಿದ್ದೀರಾ. ಸೊ ಇವಾಗ ಹೇಳ್ತೀನಿ. ಹಾಯ್ ಮಾಡು. ಹಾಯ್ ಹೇಳು. ಏನಕ್ಕೆ ಬಂದಿರೋದು ಅಂದರೆ, ಆ್ಯಕ್ಚುಲಿ ಐಶು ಚಾನಲ್ಲು ಇನ್ನೇನು 10K ಸಬ್ಸ್ಕ್ರೈಬ್ ಆಗಿಬಿಡ್ತಿದ್ದಾರೆ. ಈ ವಿಡಿಯೋ ಅಪ್ಲೋಡ್ ಮಾಡೋಷ್ಟರಲ್ಲಿ 10K ಆಗ್ಬೋದು, ಆಗಿರುತ್ತೆ. 10K ಆದಮೇಲೆ ಮೇ ಬಿ ಈ ವಿಡಿಯೋ ಅಪ್ಲೋಡ್ ಆಗುತ್ತೆ ಅನ್ಕೋತೀನಿ. ಸೊ ಆ ಸೆಲೆಬ್ರೇಷನ್ಗೆ ನಾನು ಕೇಕ್ನ ಮಾಡಿ ಐಶುಗೆ ಪ್ರೆಸೆಂಟೇಷನ್ ಕೊಡ್ತಾ ಇದ್ದೀನಿ. ಸೊ ಆ ಕೇಕ್ನ ಕಟ್ ಮಾಡಿ 10K ಸೆಲೆಬ್ರೇಟ್ ಮಾಡೋಣ ಅಂತ. ಸೊ ಇವತ್ತು ಅಕ್ಕನ ಮನೆಗೆ ಬಂದಿದ್ದೀನಿ. ಪಾಪುನ ಮನೆಯಲ್ಲಿ ಮಲಗಿಸ್ಬಿಟ್ಟು ಈ ಪಾಪು ನೋಡ್ಕೊಳ್ತಿದ್ದಾರೆ. ಸೊ ನಾನು ಈಗ ಅಕ್ಕನ ಮನೆಗೆ ಬಂದಿದ್ದೀನಿ. ನಮ್ಮ ಮನೇನೂ ಅಕ್ಕನ ಮನೆ ಪಕ್ಕನೇ ಆಗಿರೋದ್ರಿಂದ ಇಲ್ಲಿಗೆ ಬಂದಿದ್ದೀನಿ. ಸೊ 10K ಇನ್ನೇನು ಒಂದು 15 ಜನ ಆಗ್ಬೇಕಷ್ಟೇ 10K ಕಂಪ್ಲೀಟ್ ಆಗುತ್ತೆ. ಬಟ್ ನಾನು ಈ ವಿಡಿಯೋ ಎಡಿಟ್ ಮಾಡಿ ಹಾಕೋಷ್ಟರಲ್ಲಿ 10K ಕಂಪ್ಲೀಟ್ ಆಗಿಬಿಡುತ್ತೆ ಮೇ ಬಿ. ಹಾಗಾಗಿ ಅಕ್ಕನ ಮನೆಗೆ ಬಂದಿದ್ದೀನಿ. ಅವಳು ಪ್ರಿಪೇರ್ ಮಾಡ್ತಿದ್ದಾಳೆ ಏನೇನು ಅಂತ. ಸೊ ಇಲ್ಲಿ ನೋಡ್ತಿರ್ಬೋದು, 10 ಓರಿಯೋ ಪ್ಯಾಕೆಟ್ನ ತೊಗೊಂಡಿದ್ದೀನಿ. ಸೊ ಓರಿಯೋ ಬಿಸ್ಕೆಟಲ್ಲಿ ನಾನು ಕೇಕನ್ನು ಮಾಡ್ತಾ ಇರೋದು. ನಾನು ಆಲ್ರೆಡಿ ನನ್ನ ವಿಡಿಯೋದಲ್ಲಿ ಓರಿಯೋ ಕೇಕಲ್ಲಿ ಓರಿಯೋ ಬಿಸ್ಕೆಟಲ್ಲಿ ಹೇಗೆ ಕೇಕ್ ಮಾಡೋದು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ನೀವು ಹೋಗಿ ಚೆಕ್ ಮಾಡ್ಬೋದು, ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಬೋದು ಅನ್ನೋದನ್ನು ತೋರಿಸಿದ್ದೀನಿ. ಆ್ಯಂಡ್ ಅದಕ್ಕೋಸ್ಕರ ಐಶುಗೆ ಹೆಂಗಿದ್ರು ಕೇಕ್ನ ಮಾಡಿದ್ದೆ ಅಲ್ವಾ, ಅದಕ್ಕೋಸ್ಕರ ಅವಳಿಗೆ ಸೆಲೆಬ್ರೇಷನ್ ಆಗಲಿ 10K ಆಗಿದೆಯಲ್ವಾ, ಸೊ ಅದಕ್ಕೋಸ್ಕರ ಅವಳಿಗೆ ಅಂತ ಅಂದ್ಬಿಟ್ಟು ಸ್ಪೆಷಲ್ಲಾಗಿ ಕೇಕ್ನ ಮಾಡ್ತಾಯಿದ್ದೀನಿ. ನಿಮ್ಮ ಜೊತೆ ಅವಳು ಶೇರ್ ಮಾಡ್ಕೋತಾಳೆ ಹೇಗೆ ಮಾಡೋದು. ನಿಮಗೂ ಈ ವಿಡಿಯೋ ತಲುಪುತ್ತೆ, ನೋಡಿ. ಫಸ್ಟಿಗೆ ಇಲ್ಲಿ 10 ಓರಿಯೋ ಬಿಸ್ಕೆಟ್ ತೊಗೊಂಡಿದ್ದೀನಿ. ಇಲ್ಲಿ 10 ರೂಪಾಯಿಂದು 40 ರೂಪಾಯಿಂದು ಬರುತ್ತೆ, ಬೈ 1 get 1 ಅಂತ. ಅದನ್ನಾದರೂ ತೊಗೋಬೋದು. ಇಲ್ಲಿ 10 ಇರೋದು ರೀಸನ್ ಏನು ಅಂತ ಅಂದರೆ, 5 ಪಾಕೆಟಲ್ಲಿ ಒಂದು ಟಿನ್ ಇದೊಂದು ಕೇಕ್ ಬಾಕ್ಸಲ್ಲಿ ಆಗುತ್ತೆ. ಇನ್ನು 5 ಓರಿಯೋ ಬಿಸ್ಕೆಟಲ್ಲಿ ಇನ್ನೊಂದು ಮಾಡ್ತಾಯಿದ್ದೀನಿ. ಸೊ 2 ಕೇಕ್ ಮಾಡ್ತಿರೋದ್ರಿಂದ ಒಂದು ಮನೆಗೆ ಕಳಿಸ್ತೀನಿ, ಅಮ್ಮನ ಮನೆಗೆ. ಇನ್ನೊಂದು ನಾವೆಲ್ಲ ತಿನ್ನೋದಕ್ಕೆ ನನಗೆ ಬಾಯಿ ನೀರು ಬರ್ತಿದೆ, ಅಷ್ಟು ಚೆನ್ನಾಗಾಗುತ್ತೆ ಕೇಕು. ಸೊ ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು 2 ಕೇಕ್ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟಿಗೆ ಇಲ್ಲಿ ಕೋಕೋ ಪೌಡರ್ನ ನಾನು ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಬೇಕಿಂಗ್ ಪೌಡರ್ನ ಸ್ವಲ್ಪ ತೊಗೊಂಡಿದ್ದೀನಿ. ಇದು ಬಂದು ಆ್ಯಕ್ಚುಲಿ ಒಂದು 4-5 ಸ್ಪೂನ್ ಇರ್ಬೋದು. ಈ ಏನು ಹೇಳ್ತಾರೆ, ಬೇಕಿಂಗ್ ಪೌಡರ್ ಬಂದು ಒಂದು 2 ಸ್ಪೂನ್ ಇದೆ. 1 ಸ್ಪೂನು ಒಂದು ಕೇಕ್ ಬ್ಯಾಟರ್ಗಾದರೆ ಇನ್ನೊಂದು ಸ್ಪೂನು ಇನ್ನೊಂದು ಕೇಕ್ ಬ್ಯಾಟರ್ಗೆ ಅಂದ್ಬಿಟ್ಟು ಅಳತೆ ಮಾಡಿ ನಾನು ತೊಗೊಂಡಿರೋದು. ಹಾಗೆ ಇಲ್ಲಿ ಶುಗರ್ ಆ್ಯಡ್ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂತಂದರೆ ಕೋಕೋ ಪೌಡರು ಮತ್ತು ಹಾಲನ್ನು ಮಿಕ್ಸ್ ಮಾಡೋದ್ರಿಂದ ಟೇಸ್ಟಲ್ಲಿ ಸ್ವಲ್ಪ ವೇರಿಯೇಷನ್ ಆಗುತ್ತೆ, ಮತ್ತು ಏನು ಹೇಳ್ತಾರೆ ಶುಗರ್ ಕಮ್ಮಿ ಆಗುತ್ತೆ. ಹಾಗಾಗಿ ನಾನು ಶುಗರ್ನ ತೊಗೊಂಡಿದ್ದೀನಿ. ಹಾಗೆ ಅದ್ರ ಜೊತೆಗೆ ಹಾಲನ್ನು ತೊಗೊಂಡಿದ್ದೀನಿ. ಹಾಲು ರೂಮ್ ಟೆಂಪ್ರೇಚರಲ್ಲೇ ಇರಬೇಕು, ಸ್ವಲ್ಪ ಕೋಲ್ಡ್ ಇದ್ದರೂ ಇಟ್ಸ್ ಓಕೆ, ಪರವಾಗಿಲ್ಲ. ಸೊ ಇವಾಗ ಫಸ್ಟು ಬಿಸ್ಕೆಟ್ನೆಲ್ಲ ತೆಗ್ದು ಒಂದು ಬಾಕ್ಸಿಗೆ ಹಾಕಿಟ್ಕೊಬಿಡೋಣ, ಒಂದು ಬೌಲಿಗೆ. ಎತ್ಕೋದ್ಲಾ? ನಾನೇ ಕೊಟ್ಟೆ. ಈಗ ಫಸ್ಟು ಬಿಸ್ಕೆಟೆಲ್ಲ ಓಪನ್ ಮಾಡಿಬಿಟ್ಟು, ನಾನು ಬಿಸ್ಕೆಟ್ ಓಪನ್ ಮಾಡ್ತೀನಿ, ಸಪ್ರೇಟ್ ಮಾಡಿ. ಈ ಥರ ಬಿಸ್ಕೆಟ್ ಇರುತ್ತಲ್ವಾ, ಇದನ್ನು ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ. ಏನಕ್ಕೆ ಅಂತಂದರೆ ಮೇಲ್ಗಡೆ ಒಂದು ಲೇಯರ್ ಬರುತ್ತೆ ಗೊತ್ತಾ, ಚಾಕ್ಲೇಟ್ ಲೇಯರು. ಸೊ ಆ ಲೇಯರ್ ಬೇಕು ಅಂತ ಅಂದರೆ ನನ್ನ ಹತ್ರ ವಿಸ್ಕರ್ ಬೇರೆ ಇಲ್ಲ. ಸೊ ಕ್ರೀಮ್ ಮಾಡ್ತೀನಿ ಅಂತ ಅನ್ನೋದಕ್ಕೆ ನೋಡಿದ್ರೆ, ಅದಕ್ಕೋಸ್ಕರ ನಾನು ಒಂದು ಐಡಿಯಾ ಮಾಡಿ ಏನು ಮಾಡಿದ್ದೀನಿ ಅಂದರೆ, ಈ ಕ್ರೀಮನ್ನು ಯೂಸ್ ಮಾಡಿಕೊಂಡು ಮೇಲ್ಗಡೆ ಒಂದು ಲೇಯರ್ನ ಮಾಡ್ಕೋತಾ ಇದ್ದೀನಿ. ಅದು ಇನ್ನೂ ಸಕ್ಕದಾಗಿರುತ್ತೆ ಟೇಸ್ಟು. ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಏನಕ್ಕೆ ಹಾಕೊಳ್ಳಿ ಅದನ್ನು? ಇದಕ್ಕೇನು ಬೇಡ, ಇಟ್ಕೊಡ್ತೀನಿ.
ನಮ್ಮ ಅಕ್ಕ ಆಲ್ರೆಡಿ ಕೇಕ್ ಮಾಡಿ ತಂದು ಮನೆಗೆ ಕೊಟ್ಟಿದ್ಲು. ಅದು ತಿಂದಾಗಿಂದ ನನಗೆ ನಿಜ ಎಷ್ಟು ಇಷ್ಟ ಆಗೋಯ್ತು ಅಂತ ಹೇಳಿದ್ರೆ, ಸೊ ನಾನು ಇನ್ನೊಂದು ಸ್ವಲ್ಪ ಮಾಡಿದ್ದಿದ್ರೆ ಇನ್ನೂ ಜಾಸ್ತಿ ತಿನ್ಬೋದಿತ್ತಲ್ವ ಅಂತ ಹೇಳ್ತಾ ಇದ್ದೆ. ಬಟ್ ಆದರೆ ಸುಮ್ಮನೆ ಏನು ಹೇಳ್ತಾರೆ, ನಾನು ಬಂದಿದ್ದೆ ಅಂತ ಅವಳು ಮಾಡಿದ್ದು. ಸೊ ಚೆನ್ನಾಗಿತ್ತು ಮಾತ್ರ. ಇದು ವೈಟ್ ಕ್ರೀಮ್ ಏನಿದೆ ಅದನ್ನೆಲ್ಲ ಸೆಗ್ರಿಗೇಟ್ ಮಾಡ್ತಾ ಇದ್ದೀನಿ. ಬಿಸ್ಕೆಟಲ್ಲಿ ಮಾಡೋದ್ರಿಂದ ಬೆನಿಫಿಟ್ ಏನು ಗೊತ್ತಾ, ಫ್ಲಫಿಯಾಗಿ ಬರುತ್ತೆ. ಇವಾಗ ಯಾರಾದರೂ ಈಗ ನೀವೇನಾದ್ರು ಕೇಕ್ ಮಾಡೋರು ಕಲಿಯೋರಿದ್ರೆ ಅವ್ರಿಗೆ ಒಂಥರ ಟ್ರೈನಿಂಗ್ ಥರ ಅನಿಸುತ್ತೆ. ಏನಕ್ಕೆ ಅಂತಂದರೆ ಬಿಸ್ಕೆಟಲ್ಲೇ ಆಲ್ರೆಡಿ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕಿ ಬಿಸ್ಕೆಟ್ನ ಮಾಡಿರ್ತಾರೆ. ನಾವು ಎಕ್ಸ್ಟ್ರಾ ಆ್ಯಡ್ ಆನ್ ಮಾಡ್ಕೊಂಡು ಕೇಕಿಗೆ ಏನು ಹಾಕಬೇಕೋ ಅದನ್ನು ಎಕ್ಸ್ಟ್ರಾ ಆ್ಯಡ್ ಆನ್ ಮಾಡ್ಕೊಂಡಿರ್ತೀವಲ್ವ, ಅವಾಗ ಒಂಥರ ಏನೋ ಒಂಥರ ಚೆನ್ನಾಗಿ ಬರುತ್ತೆ. ಇದಕ್ಕೆ ಯಾವುದೇ ರೀತಿ ನಾನು ಮೈದಾ ಆಗಲಿ ಮತ್ತು ಮೊಟ್ಟೆ ಆಗಲಿ ಏನನ್ನೂ ಹಾಕ್ತಾ ಇಲ್ಲ, ಹಾಗೆ ಮಾಡ್ತಾ ಇರೋದು. ಆಲ್ರೆಡಿ ಒಂದು ಚಾನಲಲ್ಲೂ ಕೂಡ ಇದು ರೆಸಿಪಿ ಶೇರ್ ಮಾಡಿದ್ದಾಳೆ, ನೀವು ಹೋಗಿ ಚೆಕ್ ಮಾಡ್ಬೋದು. ನನ್ನ ವೀಡಿಯೋಸಲ್ಲಿ ನೋಡೋದಾದರೆ ನೀವು ಆಲ್ಮೋಸ್ಟ್ ಒಂದು ಏನಾದರೂ ಒಂದು ಇಂಗ್ರೀಡಿಯೆಂಟ್ಸ್ ಅಂದರೆ ರೆಸಿಪೀಸ್ನ ನಾನು ಮಾಡಿ ಹಾಕಿರ್ತೀನಿ. ಇವಾಗ ಆಲ್ರೆಡಿ ಸ್ಕೂಲ್ಗಳೆಲ್ಲ ಸ್ಟಾರ್ಟ್ ಆಗ್ತಿದೆ, ಮತ್ತು ಮನೇಲಿ ಏನಾದರೂ ಸ್ನ್ಯಾಕ್ಸ್ಗಳು ತಿನ್ನಬೇಕು ಅಂತ ಅಂದರೆ ಅದನ್ನು ಮಾಡ್ಕೋಬೇಕಲ್ವಾ, ಅದಕ್ಕೋಸ್ಕರ ನನಗೇನು ಗೊತ್ತಿರುತ್ತೋ ಅದನ್ನೆಲ್ಲ ನಾನು ಮಾಡಿ ವೀಡಿಯೋಸಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ನೀವು ಅದರಲ್ಲಿ ನೋಡ್ಬೋದು, ಡಿಫ್ರೆಂಟಾಗಿ ವೆರೈಟೀಸ್ ಆಫ್ ಮಾಡ್ತಾ ಇರ್ತೀನಿ, ಚೆಕ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಏನು ಬೆನಿಫಿಟ್ ಅಂತ ಅಂದರೆ, ಮನೇಲಿ ಮಕ್ಳಿರೋರಿಗೆ ಸೊ ಅವ್ರಿಗೆ ಈ ಥರ ಕೇಕ್ ಮನೇಲೇ ಮಾಡಿಕೊಟ್ರೆ ನಮಗೂ ಪೇರೆಂಟ್ಸ್ಗೂ ಏನೋ ಒಂಥರ ನೆಮ್ಮದಿ ಅನಿಸುತ್ತೆ ಅಲ್ವಾ. ನಾನು ವೀಡಿಯೋಸ್ ನೋಡಿದಾಗ ಕೇಕು ನನ್ನ ತಂಗಿನೇ ಹೇಳಿದ್ಲು, ಕೇಕು ಏನದು ಪಲ್ಲಿ ಅಲ್ವಾ, ಪಲ್ಲಿ ತಿಂತಾ ಇರೋದೆಲ್ಲ ವೀಡಿಯೋಸು. ಮತ್ತು ಜ್ಯೂಸ್ಗಳು ಅಷ್ಟೇ, ಜ್ಯೂಸು ನಾನು ಆಲ್ಮೋಸ್ಟ್ ಮನೇಲೇ ಮಾಡ್ತೀನಿ. ಮ್ಯಾಂಗೋ ಜ್ಯೂಸ್ಗೆ ಏನೇನೋ ಆಗಿರೋದು ಅದನ್ನೆಲ್ಲ ನೋಡ್ತಾ ಇರಬೇಕಾದ್ರೆ ಸೊ ನಮ್ಮ ಮಕ್ಳುಗಳಿಗೆ ಯಾವ ಧೈರ್ಯದ ಮೇಲೆ ಆ ಥರ ಎಲ್ಲ ಕೊಡೋದು ಅಂತ ಅನಿಸ್ತಾ ಇತ್ತು. ಹಾಗಾಗಿ ಮನೇಲಿ ಎಷ್ಟಾಗುತ್ತೋ ಅಷ್ಟು ನಾವೇ ಟ್ರೈ ಮಾಡ್ಕೊಂಡ್ರೆ ಬೆಟರ್ ಅಲ್ವಾ, ಏನಂತೀರಾ? ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ದೇವರು, ಏನಂತೀರಾ? ಆ್ಯಕ್ಚುಲಿ ಲಶ್ವಿಕು ತಿಂತಾನೆ, ನಾನು ಏನು ಮಾಡಿಕೊಟ್ರು ಅದರಲ್ಲಿ ಅಟ್ಲೀಸ್ಟ್ ಕೆಲವೊಂದಂತೂ ಕೇಳಿ ಕೇಳಿ ತಿಂತಾನೆ. ಇನ್ನು ಕೆಲವೊಂದು ಅವನು ಟೇಸ್ಟ್ ಮಾಡಿರಲ್ಲ, ಅಂದರೆ ನಾವು ತಿನ್ನೋ ಥರ ಮಾಡ್ಕೊಂಡಿರ್ತೀವಲ್ವ ಅಂಥವಾದರೆ ಸ್ವಲ್ಪ ತಿಂತಾನೆ ಅಷ್ಟೇ ಟೇಸ್ಟಿಗೆ. ಬಟ್ ಲಿಶಾಂತ್ ಬಂದಮೇಲೆ ಎಲ್ಲ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಸ್ತೀವಿ. ನಮ್ಮ ಮನೇಲಿ ಮಕ್ಳುಗಳಿಗೆ ತಿಂಡಿಗಳನ್ನ ಅಂದರೆ ಅಡುಗೆಗಳನ್ನ ಮಾಡಿಕೊಡೋಕ್ಕೆ ನಾನಿದ್ದೀನಿ, ನಾವೆಲ್ಲ ಸುಮ್ಮನೆ ವೇಸ್ಟ್. ನಾನು ಕೇಕ್ ಯಾವತ್ತೂ ಟ್ರೈ ಮಾಡಿಲ್ಲ. ಜ್ಯೂಸ್ನ ಮೈಯಿಂದ ಟ್ರೈ ಮಾಡ್ತಾ ಇರ್ತೀನಿ, ಅವರಿಗೆ ಏನಾದರೂ ಜ್ಯೂಸ್ ಮಾಡ್ಕೊಡ್ಬೇಕಾದ್ರೆ. ರೆಸಿಪೀಸ್ನ ಮದುವೆ ಆದಮೇಲೆ ಟ್ರೈ ಮಾಡ್ತಾ ಇದ್ದೀನಿ, ಬಟ್ ಕೇಕ್ ಎಲ್ಲ ಯಾವತ್ತೂ ಟ್ರೈ ಮಾಡಿಲ್ಲ. ಇವಳು ಮಾಡೋದು ನೋಡಿ ನನಗೆ ಶಾಕ್, ಏನೇನೋ ಮಾಡ್ತಾಳಲ್ಲಪ್ಪ ಅಂತ. ಇವತ್ತು ಮೋಮೋಸ್ ಕೂಡ ಮಾಡಿದ್ದೆ, ಅದು ವಿಡಿಯೋ ಶೇರ್ ಮಾಡ್ತೀನಿ ಸದ್ಯದಲ್ಲಿ. ಆ್ಯಕ್ಚುಲಿ ಇವಳು ಹಾಕೋಕ್ಕೂ ಮುಂಚೆ ನಾನೇ ಹಾಕಿರ್ತೀನಿ, ನೀವು ನೋಡ್ಬೋದು. ಅದು ಮೋಮೋಸ್ನ ನಾನು ಒಂಚೂರು ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೀನಿ, ತಂದು ಕೊಟ್ಟಿದ್ಲು ಮನೆಗೆ. ಅದೊಂದು ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೀನಿ, ಆಲ್ರೆಡಿ ಆ್ಯಡ್ ಮಾಡ್ತೀನಿ ನಾನು. ಅದನ್ನು ಕಾಣಿಸುತ್ತೆ ನೋಡಲು ಫಸ್ಟ್ ಹಂಗೆ ಹಿಡ್ಕೊಂಡು ಕಾಣಿಸ್ತಾ ಇದ್ದೀವಿ. ನಾನು ಅಷ್ಟಾಗಿಲ್ಲ, ಬಟ್ ನೀನು ಕಾಣಿಸ್ತಿದ್ದೆ. ಸೊ ಇದು ಕೇಕ್ ಅನ್ನೋದಕ್ಕೆ ಬರ್ತಿದೆ. ಬಿಸ್ಕೆಟ್ ಸಪ್ರೇಟ್ ಮಾಡಿ, ಇಲ್ಲಿ ಕ್ರೀಮ್ ಇದೆ ಆ್ಯಂಡ್ ಇಲ್ಲಿ ಬಿಸ್ಕೆಟ್ ಇದೆ. ಇವಾಗ ಇದನ್ನ ರುಬ್ಕೋಬೇಕು. ಫಸ್ಟು ರುಬ್ಬೇಕಾದ್ರೆ ಏನು ಅಂತ ಅಂದರೆ ಜಾರು ಒದ್ದೇ ಇರಬಾರ್ದು. ಆ್ಯಕ್ಚುಲಿ ನಾವು ಓರಿಯೋ ಬಿಸ್ಕೆಟ್ನ ಎಷ್ಟು ತಿಂತಿದ್ದೆ ಅಂದರೆ 10th ಅಲ್ಲಿ ಹೇಳ್ಬೇಕು ಅಂದರೆ, ನಾನು 10th ಇದ್ದಾಗ ಜಾಸ್ತಿ ಓರಿಯೋ ಬಿಸ್ಕೆಟ್ನ ತಿಂತಾ ಇದ್ದಿದ್ದು. ಅದಾದಮೇಲೆ ಬಿಟ್ಬಿಟ್ಟೆ. ಏನು ಅವಾಗ ಚಿಕ್ಕ ಮಕ್ಕಳಲ್ವಾ, ಅವಾಗ ಜಾಸ್ತಿ ಚಾಕ್ಲೇಟು, ಕೇಕು, ಬಿಸ್ಕೆಟು ಇದ್ರ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಇರ್ತಿತ್ತು. ಕಾಲೇಜ್ಗೆ ಬಂದಮೇಲೆ ಅದೆಲ್ಲ ಹೊಂಟೋಯ್ತು. ಇವಳು ಅದಾರು ತಿಂದೋಣ, ಅದು ತಿನ್ನಿಲ್ಲ. ನಾನು ತಿಂಡಿಗಳೇ ತಿನ್ನಲ್ಲ, ಯಪ್ಪ ದೇವ್ರೆ. ನಾನು ತುಂಬ ಇಷ್ಟಪಡೋದು ಅಂದರೆ ಡೈರಿ ಮಿಲ್ಕು, ಬಟ್ ಇತ್ತೀಚೆಗೆ ಡೈರಿ ಮಿಲ್ಕ್ ಮೇಲೂ ಅಷ್ಟೊಂದು ಹಾಕೊತಾ ಇದ್ದೀನಿ, ನುಣ್ಣು ಗ್ರುಬ್ಲಿ ಅಂತ ಅಷ್ಟೇ.
ಚೆನ್ನಾಗಿತ್ತು. ಮೇಲ್ಗಡೆ ಏನಂತಾರೆ ಅದನ್ನ ಆ ಸ್ಟಫಿಂಗ್ ಇದ್ದಲ್ಲ ಮೇಲ್ಗಡೆ ಅದೊಂದು ಸ್ವಲ್ಪ ದಪ್ಪ ಇತ್ತು. ಅದೇನ ತೆಗೆದ್ಬಿಟ್ಟು ತಿಂದ್ರೆ ಸಕ್ಕದಾಯಿತು. ಅದೇನು ಚಿಕನ್ದ ಚೆನ್ನಾಗಿತ್ತು. ಈಗ ಇದನ್ನ ಬಿಟ್ಕೊಂಡು ಬರ್ತೀನಿ. ಆನಿತ್ತ ಏನು ಆನಿತ್ತ ಕ್ಯಾಮ್ರಾ ಇತ್ತಲ್ಲ ಅವಾಗಿಂದನೂ ಆನಲ್ಲೇ ಇತ್ತಲ್ಲ. ಕಡೆ ಸಿಪ್ಪ ಏನ್ ಶೆಕೆ. ಆನ್ ಮಾಡಿದ್ಯಾ? ಲೈಟ್ ಆನ್ ಮಾಡಿಲ್ಲ. ನನ್ ಕಣ್ಣಿಗೆ ಬೆಳಕು ಬೀಳ್ತಾ ಐತೆ. ನನ್ನ ನೋಡ್ಬಿಟ್ಟು ವ್ಯೂವರ್ಸ್ ಏನಿದು ಇದು ದೆವ್ವ ಅನ್ಕೊಂಡ್ಬಿಟ್ಟು. ಈಗ ಸ್ವಲ್ಪ ರುಬ್ಬಿದೀನಿ, ಆದ್ರೂ ಹಿಂಗಿದೆ. ಈಗ ಇದ್ರ ಜೊತೆಗೆ ನಾನು ಶುಗರ್ನ ಹಾಕೊಂತೀನಿ, ಯಾಕೆಂತಂದ್ರೆ ನುಣ್ಣಗೆ ರುಬ್ಬೇಕಲ್ವಾ, ಅದಕ್ಕೋಸ್ಕರ. ಟೇಸ್ಟ್ ನೋಡಿ ಹಾಕೊಳ್ಳಿ. ನಾನಿಲ್ಲಿ ಕಣ್ಣು ಅಳತೆಯಲ್ಲಿ ಹಾಕೋತಾ ಇದ್ದೀನಿ. ಅಳತೆ ಮಾಡಿಲ್ಲ, ಕಣ್ಣು ಅಳತೆಲಿ ಗೊತ್ತಾಗುತ್ತಲ್ವಾ. ಈಗ ಅಳತೆಲಿ ನಾವು ಉಪ್ಪು ಹಾಕೊಳ್ತೀವಿ ಗೊತ್ತಾ, ಅದೇ ರೀತಿ ಶುಗರ್ನ ಹಾಕೊಳ್ಳೋದು. ಇದು ಸ್ಪೂನ್ ಅಲ್ಲಿ ಬೇಕಾದ್ರೆ ಸಾರಿ ಇದ್ರಲ್ಲೇ ಹಾಕೊಂತೀನಿ. ನೆಕ್ಸ್ಟ್ ಕೋಕೋ ಪೌಡರ್ ಸ್ವಲ್ಪ ಹಾಕೊಂಡು ಬೇಕು ಅಂದ್ರೆ ಹಾಕೊಳ್ಳಿ. ಇದು ಕೋಕೋ ಪೌಡರ್ ಹಾಕಬೇಕು ಅನ್ನೋದೇ ಇಲ್ಲ ಆಕ್ಚುಲಿ. ಹಾ, ನಮ್ಮ ಮನೆಯವ್ರು ಹಂಗೆ ಸೈಲೆಂಟಾಗಿ ಹೇಳ್ಬಿಟ್ಟು ಜ್ಯೂಸ್ ತರಕೊಳ್ತಾ ಇದ್ದೀನಿ. ಹಿಂಗಂದ್ರೆ ನಾನು ಏನ್ ಹೇಳಿದವ್ರು ಇವರು ಅಂದ್ರೆ ಇವತ್ತು ನಾನ್ ವೆಜ್, ಸಂಡೇ ಸ್ಪೆಷಲ್ ನಾನ್ ವೆಜ್ ಅಲ್ವಾ. ನಾನ್ ವೆಜ್ ಮಾಡಿದಿನ ಜ್ಯೂಸ್ ಕುಡಿತಾರೆ. ಜ್ಯೂಸ್ ಅಂದ್ರೆ ಈ ಜ್ಯೂಸ್ ಅಲ್ಲ, ಸ್ಪ್ರೈಟು, 7up. ಇದನ್ನ ಆಮೇಲೆ ಮಿಕ್ಸ್ ಮಾಡ್ಕೊಂಡು ಆಗುತ್ತೆ. ಫಸ್ಟಿಗೆ ಇದಿಷ್ಟು ಕೋಕೋ ಪೌಡರ್ ಹಾಕಬೇಕು ಅಂತ ಏನೂ ಇಲ್ಲ, ಈಗಲೇ ಹೇಳ್ತಾ ಇದ್ದೀನಿ. ಓರಿಯೋನೇ ಸಾಕಾಗುತ್ತೆ. ನಾನು ಸ್ವಲ್ಪ ಇರಲಿ ಅಂತ ಹಾಕೊಂಡೆ ಅಷ್ಟೇ. ಸಾರಿ, ಇದಕ್ಕೆ ಟೀ ಪುಡಿ ಹಾಕ್ತಾ ಇದ್ದೀನಿ ಜಸ್ಟ್ ಫ್ಲೇವರ್ಗೋಸ್ಕರ. ಕಾಫಿ ಪುಡಿನ ನಾನು ಹಾಕಿದ್ದೆ, ಬಟ್ ನಿನ್ನೆ ನೀನು ಮಾಡ್ಕೊಟ್ಟಿದ್ರಲ್ಲಿ ಕಾಫಿ ಪುಡಿ ಇರಲಿಲ್ಲ ಅನ್ನೋ ಟೀ ಪುಡಿ ಹಾಕಿದ್ದೆ. ನಿಜ? ವಿಡಿಯೋನು ಮಾಡಿಲ್ಲ, ಇಷ್ಟ ಆಗ್ತಾ ಇದ್ದೀನಿ ಅಷ್ಟೇ. ಟೀ ಪುಡಿ ಸ್ವಲ್ಪ ಆಗ್ತಿದೆ ಅಂದ್ರೆ ಫ್ಲೇವರ್ ಬರ್ಲಿ ಅಂತ ಹಾಕೊಳ್ತಿದ್ದಾಳೆ ಅಷ್ಟೇ. ಸುಮ್ಮನೆ ಹಾಗೆ ಬೇಕು ಅಂದರೆ ಹಾಕ್ಕೊಳ್ಳಿ ನೀವು ಅಷ್ಟೇ. ಈಗಲೇ ಹೇಳ್ತಾ ಇದ್ದೀನಿ, ಓರಿಯೋ ಬಿಸ್ಕೆಟ್ ಹಾಕಿದ್ದೀರಲ್ವ, ಆ ಓರಿಯೋ ಬಿಸ್ಕೆಟ್ಗೆ ಶುಗರ್ನ ಮಾತ್ರ ಹಾಕ್ಕೊಂಡು ರುಬ್ಕೊಳ್ಳಿ ಸಾಕು. ಕೋಕೋ ಪೌಡರ್ ನಿಮ್ಮ ಮನೇಲಿ ಎಕ್ಸ್ಟ್ರಾ ಇದ್ರೆ ಮಾತ್ರ ಹಾಕ್ಕೊಳ್ಳಿ, ಇಲ್ಲ ಅಂತ ಅಂದರೆ ಇಟ್ಸ್ ಓಕೆ, ಸ್ಕಿಪ್ ಮಾಡ್ಬೋದು. ಓಕೆ, ಕ್ಲಿಯರ್? ಈಗ ಮತ್ತೆ ಅದನ್ನ ಗ್ರೈಂಡ್ ಮಾಡ್ತಿದ್ದಾರೆ. ಆಕ್ಚುಲಿ ಈ ವಿಡಿಯೋ ಮಾಡ್ತಿರೋದು ಟೈಮಿಂಗ್ಸ್ ಬಂದು 8 ಗಂಟೆನಾ ಆಗಿರುತ್ತೆ. 8 ಗಂಟೆ, ರಾತ್ರಿ 8 ಗಂಟೆ. ಪಾಪುನ ಮಲಗಿಸ್ಬಿಟ್ಟು ಬಂದಿದ್ದೆ 8:30. ಸೊ ರಾತ್ರಿ 8:30 ಈ ವಿಡಿಯೋ ಮಾಡ್ತಾ ಇದ್ದೀವಿ. ಆ್ಯಂಡ್ ಪಾಪುನ ಮಲಗಿಸ್ಬಿಟ್ಟು ಬಂದಿದ್ದೆ. ಅವ್ನು ಇಷ್ಟೊತ್ತಲ್ಲಿ ಮಲ್ಕೋತಾನೆ ರಾತ್ರಿ ಟೈಮು. ಮಧ್ಯದಲ್ಲಿ ಗ್ಯಾಪಲ್ಲಿ ಎದ್ದೇಳ್ತಾನೆ 1-2 ಸಲ ಅಷ್ಟೇ. ಈ ಬೌಲಲ್ಲಿ ಮಿಕ್ಸ್ ಮಾಡ್ಕೊಳಕ್ಕಾಗಲ್ಲ, ಯಾಕಂದರೆ ಸ್ವಲ್ಪ ಜಾಸ್ತಿ ಇರುತ್ತೆ. ಇದು ಆದರೆ ಸ್ವಲ್ಪ ಅಗ್ಲ ಇರುತ್ತಲ್ವ ಬೌಲು, ಅದಕ್ಕೋಸ್ಕರ ಇದಕ್ಕೆ ಹಾಕೊತಾ ಇದ್ದೀನಿ. ಈ ರೀತಿ ಪೌಡರ್ ಆಗಿರುತ್ತೆ. ಶುಗರ್ ಹಾಕಿರೋದ್ರಿಂದ ಶುಗರ್ ಹಾಗೆ ಇರುತ್ತೆ. ನೀವು ಸಪ್ರೇಟಾಗಿ ಶುಗರ್ ಪೌಡರ್ ಹಾಕೋತೀನಿ ಅಂತ ಅಂದರೆ ನಿಮಗೆ ಟೇಸ್ಟು ಅಷ್ಟು ಗೊತ್ತಾಗಲ್ಲ. ಇವಾಗ ಇದಕ್ಕೆ ಬೇಕಿಂಗ್ ಪೌಡರ್ನ ಇಷ್ಟನ್ನು ಹಾಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಹಾಲನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಲು ನೋಡ್ಕೊಂಡು ಹಾಕೊಳ್ಳಿ. ಒಂದೇ ಸಲ ಹಾಕ್ಬಿಟ್ರೆ ಒಂದು ಗಟ್ಟಿ ಆಗ್ಬಿಡುತ್ತೆ, ಇಲ್ಲ ಒಂದು ತೆಳ ಆಗ್ಬಿಡುತ್ತೆ. ಈ ಥರ ಸ್ಪ್ಯಾಚುಲರ್ ಯೂಸ್ ಮಾಡೋದು ಏನಕ್ಕೆ ಅಂತ ಅಂದರೆ ಕ್ಲೀನಾಗೆ ಬ್ಲೆಂಡ್ ಆಗುತ್ತೆ ಎಲ್ಲನೂ. ಇಲ್ಲ ಅಂತಂದರೆ ಮಾಮೂಲಿ ಸೌಟು ಅದು ಇದು ಅನ್ನಕ್ಕೆ ಎಲ್ಲ ಇರ್ತದಲ್ಲ, ಆ ಥರ ಮಿಕ್ಸ್ ಮಾಡ್ಕೊಳ್ಳಿ, ಏನಾಗಲ್ಲ. ಏನು ಒಂಚೂರು ಸೌಂಡ್ ಕಡಿಮೆ ಕೊಡಿ ಅಂತ ಫ್ರೆಂಡ್ಸ್. ಇದು ಏನಂತಾರೆ ಕಾಪಿರೈಟ್ ಕ್ಲೈಮ್ ಬರುತ್ತೆ ಅಂತ ಮ್ಯೂಟ್ ಮಾಡಿಬಿಟ್ಟು ಮಾಡ್ಕೋಗು ನೀನೆ ಅಂತ ಹೇಳ್ತಿದ್ದಾಳೆ. ರೆಸ್ಪೆಕ್ಟೇ ಇಲ್ಲ ಫ್ರೆಂಡ್ಸ್, ರೆಸ್ಪೆಕ್ಟೇ ಕೊಡಲ್ಲ ನಮಗೆ ಇಲ್ಲಿ.
ಸೊ ಇಲ್ಲಿ ಮಹಿ ನನಗೆ ಈಗ ಜಸ್ಟ್ ಫೋನ್ ಮಾಡಿದ್ರು, ಪಾಪು ಎದ್ದಿದ್ದಾನೆ ಬಾ ಅಂತ. ಸೊ ಅವನಿಗೆ ಏನೋ ಗೊತ್ತಿಲ್ಲ, ಇಲ್ಲಿ ಬಂದ ತಕ್ಷಣ ಎದ್ಬಿಟ್ಟಿದ್ದಾನೆ. ಮ್ಯಾಕ್ಸಿಮಮ್ ಅವನು 10 ಗಂಟೆವರೆಗೂ ಆರಾಮಾಗಿ ಮಲ್ಕೋತಿದ್ದ. ಈಗ ಎದ್ದಿದ್ದಾನೆ, ಅವನಿಗೆ ಫೀಡ್ ಮಾಡೋದಕ್ಕೆ ಹೋಗಬೇಕು. ಆ್ಯಂಡ್ ಇದನ್ನು ಓವನ್ ಹಾಕ್ಬಿಟ್ಟು ನಾನು ಹೋಗಿ ಫೀಡ್ ಮಾಡ್ಬಿಟ್ಟು ಬಂದ್ಬಿಡ್ತೀನಿ. ಇದಕ್ಕೆ 1/4 ಲೀಟ್ರ್ ಹಾಲು ತೊಗೊಂಡಿದ್ದೆ. ಸೊ 1/4 ಲೀಟ್ರ್ ಹಾಲು ಕರೆಕ್ಟಾಗಿ ಆಗಿದೆ. 10 ಬಿಸ್ಕೆಟ್, 10 ಬಿಸ್ಕೆಟ್ಗೆ 1/4 ಲೀಟ್ರ್ ಹಾಲು. ಹಂಗೆ ಅಂದ್ಬಿಟ್ಟು ಅಷ್ಟು 1/4 ಲೀಟ್ರ್ ಒಂದೇ ಸಲ ಹಾಕೋಬೇಡಿ, ನೋಡ್ಕೊಂಡು ಹಾಕೊಳ್ಳಿ. ಕನ್ವೆನ್ಷನ್ ಕೊಡಬೇಕು, ಅದು 180 ಡಿಗ್ರಿ. ಸಾರಿ, 180 ಡಿಗ್ರಿ ಕೊಟ್ಕೊಂಡು ನಾನು ಸ್ಟಾರ್ಟ್ ಕೊಡ್ತೀನಿ. ಸೊ ಇದು ಸ್ಟಾರ್ಟ್ ಆದರೆ ಓವನ್ ಒಳಗಡೆ ನಾವು ಏನು ಇಡಬೇಕು, ಕೇಕ್ ಆಗಲಿ ಏನಾದರೂ ಇಡೋದಿದ್ರೆ ಅದು ಒಂದ್ಸಲಿ ಸೌಂಡ್ ಮಾಡುತ್ತೆ. ಇದು ಪ್ರೀ ಹೀಟ್ ಆದಮೇಲೆ ಆವಾಗ ನಾವು ಕೇಕ್ನ ಅಥವಾ ಏನಾದರೂ ಇಡ್ಬೋದು, ಬ್ಯಾಟರ್ನ ಹಾಕೋದು. ಈ ರೀತಿ ಫ್ಲೋಯಿಂಗ್ ಇದ್ದರೆ ಕೇಕು ಪರ್ಫೆಕ್ಟಾಗಿ ಆಗುತ್ತೆ. ಜಾಸ್ತಿ ತಳ ಮಾಡಿಕೊಂಡ್ರೆ ಅದು ಬೇಕಿಂಗ್ ಆಗೋದಕ್ಕೆ ಟೈಮ್ ತಗೊಳುತ್ತೆ, ಮತ್ತು ಕೇಕ್ ಏನಿರುತ್ತೆ ಅದು ಫ್ಲಫಿನೆಸ್ಸು ಸ್ವಲ್ಪ ತೆಳ ಆಗುತ್ತೆ. ಈ ಕೇಕ್ ಟಿನ್ಗೆ ನಾನು ಸ್ವಲ್ಪ ಆಯಿಲನ್ನು ಹಾಕ್ಕೊತಾ ಇದ್ದೀನಿ. ಏನಕ್ಕೆ ಅಂತ ಅಂದರೆ ನಾವು ಕೇಕ್ ಮಾಡಿರ್ತೀವಿ ಅಲ್ವಾ, ಸೊ ಬ್ಯಾಟರ್ ಇದಕ್ಕೆ ಹಾಕಿದಾಗ ನಾವು ಇದೆಲ್ಲ ಕುಕ್ಕಿಂಗ್ ಆದಮೇಲೆ ಕೇಕ್ ತೆಗಿಬೇಕಾದ್ರೆ ಅದು ಈಸಿಯಾಗಿ ಬರಬೇಕು ಅಂತ. ಇದು ಬೇಡ, ಎಣ್ಣೆ ಬೇಡ ಅಂತ ಅಂದರೆ ಹಿಟ್ಟನ್ನು ಹಾಕ್ಕೋಬೋದು. ಅದು ಹಾಕ್ಕೊಂಡ್ರೆ ಏನು ಅಂತಂದರೆ ಎಲ್ಲ ವೈಟ್ ಇರುತ್ತೆ, ಹಂಗಾಗಿ ನಾನು ಅದನ್ನು ಹಾಕ್ಕೊಡಲ್ಲ. ಸೊ ಇದನ್ನೇ ಹಾಕ್ಕೊತಾ ಇದ್ದೀನಿ. ಇದನ್ನ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಹಾಕ್ಕೋಬೇಕು. ಸೊ ಇವಾಗ ನಾನು ಇದನ್ನು 2 ಮಾಡ್ಕೊತೀನಿ. ಏಕೆಂತಂದರೆ ನಾವು ಕೇಕ್ ಮಾಡ್ಬೇಕಾದ್ರೆ ಕೇಕ್ ಟಿನ್ನಲ್ಲಿ ಗ್ಯಾಪ್ ಇರಬೇಕು. ಒಂದು ಮಿನಿಮಮ್ 1 ಇಂಚಷ್ಟು, 1 ಇಂಚಾದರೂ ಇರಬೇಕು. ಇಲ್ಲಿ 2 ಇಂಚಷ್ಟು ಬಿಟ್ಟಿದ್ದೀನಿ. ಏನಕ್ಕೆ ಅಂತಂದರೆ ಇನ್ನೊಂದು ಸ್ವಲ್ಪ ಹಾಕೋಬೋದು, ಬಟ್ ಇದು ಇನ್ನೊಂದು ಸಲ ಕೇಕ್ ಮಾಡೋದಕ್ಕೆ ಇನ್ನೊಂದು ಟಿನ್ಗೆ ಹಾಕೋಣ ಅಂತ ಅಂದ್ಬಿಟ್ಟು ಹಾಗೆ ಇಟ್ಟಿದ್ದೀನಿ. ಇದೇ ಉಪ್ಪಿ ಬರುತ್ತಲ್ವ, ಸೊ ಇದು ಸ್ವಲ್ಪ ಕರೆಕ್ಟಾಗಿ ಆಗುತ್ತೆ. ಇವಾಗ ನಾನು ಇದನ್ನು ಓವನ್ಗೆ 180 ಡಿಗ್ರಿಲಿ ಇಟ್ಬಿಟ್ಟು ಅದು ಪ್ರೀ ಹೀಟ್ ಆದಮೇಲೆ 7 ಮಿನಿಟ್ಸ್ ಮಾತ್ರ ಇಡ್ತಾಯಿದ್ದೀನಿ. ಏನಕ್ಕೆ ಅಂತ ಅಂದರೆ ನಮ್ಮದು ಯಾವುದಪ್ಪ ಇದು IFB ಏನದು ಓವನ್ನು. ಸೊ ಹಾಗಾಗಿ ಗೊತ್ತಿಲ್ಲ, ಅದು ಬೇಗ ಆಗುತ್ತೆ ಕೇಕು. ಹಾಗಾಗಿ ನಾನು ಬರೀ 7 ಮಿನಿಟ್ಸ್ ಮಾತ್ರ ಇಡ್ತಾಯಿದ್ದೀನಿ. ಇಲ್ಲಿ ನೋಡ್ಬೋದು, ನನಗೆ 7 ಮಿನಿಟ್ ಮಾತ್ರ ಇಡ್ತೀನಿ. 5 ಇಟ್ಟಿರ್ತೀನಿ, ಬಟ್ ಬೇಗ ಆಗುತ್ತೆ ಅಷ್ಟೆ. ಅಷ್ಟೇನಾ? ಇವಾಗ ಓವನ್ಗೆ ಒಂದು ಏನಂತಾರೆ, ಏನೋ ಅದು ಓವನ್ಗೆ ಒಂದ್ಸಲಿ ಇಟ್ಟಿದ್ದೀನಿ. ಇದು ಇನ್ನೊಂದು ಬ್ಯಾಟರ್ ಇನ್ನೊಂದ್ಸಲ ಬ್ಯಾಟರ್ ಹಾಕ್ತಾಳೆ. ಅಷ್ಟರಲ್ಲಿ ನಾನು ಹೋಗ್ಬಿಟ್ಟು ಪಾಪುಗೆ ಫೀಡ್ ಮಾಡಿಬಿಟ್ಟು ರಿಟರ್ನ್ ಬರ್ತೀನಿ. ಅವನ್ನ ಮಲಗಿಸ್ಬಿಟ್ಟು ಬರ್ತೀನಿ. ಉಗುರು ಕಟ್ ಮಾಡ್ಕೊಬಿಟ್ಟಿದ್ದಾನೆ, ಉದ್ದ ಬೆಳೆಸ್ಕೊಂಡಿದ್ದೆ. ಸೊ ಇವಾಗ ನಾನು ಹೋಗ್ಬಿಟ್ಟು ಬರ್ತೀನಿ. ಅಷ್ಟರಲ್ಲಿ ಅದು ಕೂಡ ಆಗಿರುತ್ತೆ. ಬರ್ತೀನಿ, ಬಾಯ್ ಬಾಯ್. ಏನು ಪುಟಾಣಿ ನಿಮ್ಮದು? ನಿದ್ದೆ ಮಾಡಬೇಕಲ್ವಾ ನೀನು? ಎದ್ಬಿಟ್ಟಿದ್ದೀರಾ? ಮುಜ್ಜು ಮಾಡಿ ಚಿನ್ನು ಮಾಡಿ. IPL ನೋಡ್ತಿದ್ದಾರೆ ಇವರು. IPL ಅಪ್ಪ ಮಗ IPL ನೋಡ್ತಿದ್ದಾರೆ. ಶಾಂತ್ ಎದ್ಬಿಟ್ರ ನೀವು? ಪಪ್ಪನ್ಗೆ ಇನ್ನೊಂಚೂರು ಕಾಟ ಕೊಡ್ಬೇಕು ತಾನೇ ನೀನು? ಸೊ ಫ್ರೆಂಡ್ಸ್, ಇವಾಗ ಫೈನಲಿ
ಫೈನಲಿ ಅಕ್ಕನ ಮನೆಗೆ ಬಂದಿದ್ದೀನಿ. ಆ್ಯಕ್ಚುಲಿ ಅವನು ಮಲ್ಕೊಂಡಿದ್ದ ಬೇಗನೇ. ಇವಳು 2 ಸಲ ಕಾಲ್ ಮಾಡಿ ಎದುರಿಸ್ಬಿಟ್ಟು ಇನ್ನೂ ಲೇಟ್ ಮಾಡಿ ಇವಾಗ ಫೈನಲಿ ಬಂದಿದ್ದೀನಿ. ಎಷ್ಟು ಗಂಟೆ ಆಗಿದೆ ಗೊತ್ತಿಲ್ಲ, 9 ಗಂಟೆ ಆಗಿರ್ಬೋದು. ಸೊ ರೆಡಿ ಇದೆ. ಇದು ಅವಾಗಲೂ ಐಶು ಹೋದಾಗ ರೆಡಿ ಆಗಿದ್ದು ಕೇಕು. ಹಾರ್ಟ್ ಶೇಪ್. ಇದು ಇವಾಗ ರೆಡಿಯಾಗಿರೋ ಕೇಕ್. ಸೊ ಇದು ಕೂಡ ಏನೂ ಇಲ್ಲ. ಸೊ ಇವಾಗ ಇದನ್ನು ಹಿಂಗೆ ಇಡ್ತಿದ್ದಂಗೆ ಕಳ್ಕೊಬಂದ್ಬಿಡುತ್ತೆ. ಯಾಕೆಂತಂದರೆ ಆಯಿಲ್ ಹಾಕಿದ್ನಲ್ಲ. ಸೊ ಹಾರ್ಟ್ ಡಬಲ್ ಹಾರ್ಟ್. ಹಿಂಗೆ ನೋಡಿದ್ರೆ ನಿಮಗೆ ಹೇಗೆ ಗೊತ್ತಾಗುತ್ತೆ ಫ್ಲಫಿಯಾಗಿ ಅಂತಂದರೆ, ಹೀಗೆ ಮಾಡಿದ್ರೆ ಎಷ್ಟು ಸಾಫ್ಟಾಗಿ ಟಚ್ ಮಾಡಿದ್ರೆ ಸಾಫ್ಟಾಗಿರುತ್ತೆ. ಸೊ ಇದು ಕೂಡ ತಿಕ್ ಲೇಯರ್. ನಾನು ಹಾಕಿರೋದು 10 ಏನು ಹೇಳ್ತಾರೆ ಹೇಗೆ ಬಂದ್ಬಿಟ್ಟು 10 ಪಾಕೆಟಿಂದ 10 ಬಿಸ್ಕೆಟ್ ಪಾಕೆಟಿಂದ ನಾನು 2 ಕೇಕನ್ನು ಮಾಡಿದ್ದೀನಿ. ಈಗ ಇದ್ರ ಮೇಲೆ ಹಾಕೋದಕ್ಕೆ ಒಂದು ಚಾಕ್ಲೇಟ್ ಲೇಯರ್ ಬೇಕಲ್ವಾ. ಸೊ ಕ್ರೀಮು ಅದನ್ನು ನಾನು ವಿಸ್ಕರ್ ಇಲ್ಲದೆ ಈ ರೀತಿ ಮಿಕ್ಸಿ ಜಾರಲ್ಲಿ ಮಾಡ್ತಾಯಿದ್ದೀನಿ. ಅದು ಹೇಗೆ ಅಂತ ಅಂದರೆ, ಈ ಕ್ರೀಮ್ ಎಲ್ಲ ಇರುತ್ತಲ್ವ, ಈ ಕ್ರೀಮೆಲ್ಲ ಬಿಸಾಕೋದಕ್ಕೆ ಹೋಗಬೇಡಿ ಅಥವಾ ಮಕ್ಳುಗಳಿಗೆ ತಿನ್ನೋದಕ್ಕೆ ಕೊಡೋದಕ್ಕೆ ಹೋಗಬೇಡಿ. ಇದರಿಂದನೇ ಮಾಡೋದಕ್ಕಾಗೋದು. ಸೊ ಇದಿಷ್ಟನ್ನು ಇಲ್ಲಿಗೆ ಹಾಕೊತಾ ಇದ್ದೀನಿ. ಕೋಕೋ ಪೌಡರ್ ಹೇಳಿದ್ನಲ್ವಾ, ಅದು ಬೇಕಾಗಿರೋದು ಇದಕ್ಕೆ ಕಲರ್ಗೋಸ್ಕರ. ಸೊ ನೀವು ವೈಟ್ ಕಲರ್ ಇದೇ ಒಂದು ಕಲರ್ ಇರಲಿ ಅಂತ ಅಂದರೆ ಇಟ್ಸ್ ಓಕೆ. ಇದ್ರ ಜೊತೆ ಹಾಲಾದರೂ ಹಾಕೋಬೋದು. ಸಾಫ್ಟ್ ಐತೆ, ಕೈಗೆ ಏನು ಅಂದ್ಕೊಳ್ತಾ ಇಲ್ಲ. ಆ್ಯಂಡ್ ಇನ್ನೊಂದು ಚಾಕ್ಲೇಟ್ ಸಿರಪ್ನ ತೊಗೋಬೇಕು. ಸಿರಪ್ಪು 10 ರೂಪಾಯಿ 20 ರೂಪಾಯಿ ಪಾಕೆಟಲ್ಲೆಲ್ಲ ಸಿಗುತ್ತೆ. ನಾನು ನಾರ್ಮಲಾಗಿ ಮನೇಲಿ ಏನಾದರೂ ಮಾಡ್ತಾ ಇರ್ತೀನಲ್ವ ಮಕ್ಳುಗಳಿಗೆ ಅಂದ್ಬಿಟ್ಟು ಒಂದು ಬಾಕ್ಸನ್ನ ತಂದು ಇಟ್ಕೊಂಡಿದ್ದೀನಿ. ನೀನು ಇಷ್ಟೊಂದು ಮಾತಾಡ್ತೀಯ ಅಂದರೆ ಫೇಸೇ ತೋರಿಸ್ತಾ ಇರ್ತೀನಿ. ಇನ್ನೊಂದು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಸೊ ಇವಾಗ ಇದನ್ನು ಹಾಕ್ತಾಯಿದ್ದೀನಿ. ಇದನ್ನು ಕೋಕೋ ಪೌಡರ್ 2 ಹಾಕ್ತಿರೋ ರೀಸನ್ನೇ ಕಲ್ಲರ್ಗೋಸ್ಕರ ಮತ್ತು ಕ್ರೀಮಿ ಸ್ಟ್ರೆಚರ್ ಬರಲಿ ಅಂತ. ಏನು ಹೇಳ್ತಾರದು, ಇದನ್ನು ಅಳತೆ ಅಂತ ಏನು ಮಾಡ್ತಿಲ್ಲ, ನಾನು ನೋಡಿಕೊಂಡು ಹಾಕೊತಾ ಇದ್ದೀನಿ. ಕಣ್ಣಲ್ಲೇ ಅಳತೆ ಮಾಡಿಕೊಂಡು ಹಾಕೊಳ್ತೀನಿ. ಜಾಸ್ತಿ ನನಗೆ ಕಣ್ಣು ಅಳತೆ ನನಗೆ. ಸೊ ಇವಾಗ ಕೋಕೋ ಪೌಡರ್ ಇದಿಷ್ಟನ್ನು ಹಾಕ್ತಾಯಿದ್ದೀನಿ. ಕೋಕೋ ಪೌಡರ್ ಹಿಂಗೆ ಹಾಕೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ಮೇಲ್ಗಡೆ ಹಿಂಗೆ ಉದುರಿಸ್ತಾರೆ ಗೊತ್ತಾ, ಜೋಡಿ ಆಡ್ಬಿಟ್ಟು ಆ ಥರನೂ ಹಾಕೋಬೋದು. ಈಗ ಇದೇನು ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ಇಷ್ಟನ್ನು ಹಾಕ್ಕೊತಾ ಇದ್ದೀನಿ. ಸ್ವೀಟಿಗೋಸ್ಕರ ಕ್ಲೀನಾಗಿ ರುಬ್ಬಬೇಕು. ರುಬ್ಬಣ ಬೇಕದೇನೋ ಬೇಗ ಇದೆ. ಈ ರೀತಿ ರೆಡಿ ಆಗುತ್ತೆ. ಇದನ್ನು ಇನ್ನೊಂದು ಸ್ವಲ್ಪ ರುಬ್ತೀನಿ, ಏಕೆಂತಂದರೆ ಸ್ವಲ್ಪ ಸಕ್ಕರೆ ಹಾಗೆ ಕಾಣಿಸ್ತಿದೆ. ಊಟ ಮಾಡೋ ಟೈಮಲ್ಲಿ ಕೇಕ್ ಮಾಡ್ಕೊಂಡು ನಿಂತಿದ್ದೀವಿ. ಅಡುಗೆ ರೆಡಿ ಆಗಿದೆ, ಮುದ್ದೆ ಒಂದು ಮಾಡಬೇಕಷ್ಟೆ. ರೈಸ್ ಎಲ್ಲ ಆಗಿದೆ. ಈಗೇಳು ನೋಡಿ ಫ್ರೆಂಡ್ಸ್, ಇದು ಚಾಕ್ಲೇಟ್ ಓಕೆನಾ. ಇದನ್ನ ಸಿಂಕಿಗೆ ಹಾಕ್ತಾ ಇದ್ಲು. ಏನಕ್ಕೆ ವೇಸ್ಟ್ ಮಾಡ್ತಾ ಕೊಡು, ನಾನು ತಿಂತೀನಿ ಅಂದ್ಬಿಟ್ಟು ತಗೊಳ್ತಾ ಇದ್ದೀನಿ. ಅದಕ್ಕೆ ಹಸಿ ಅದನ್ನು ಬಿಡಲ್ವ ನೀನು ಅಂತ. ಚಾಕ್ಲೇಟ್ ಬಿಡೋಕ್ಕಾಗತ್ತಾ? ಸೊ ಇವಾಗ ಇದು ರೆಡಿ ಆಯಿತು. ಈ ರೀತಿ ಎಷ್ಟು ತಿಕ್ಕಾಗಿದೆ ನೋಡಿ. ನಾವು ವಿಸ್ಕು ಮತ್ತು ಈ ಕ್ರೀಮ್ ಅವೆಲ್ಲ ಯೂಸ್ ಮಾಡಬೇಕಾದ್ರೆ ಸ್ಪ್ಯಾಚುಲರ್ ಯೂಸ್ ಮಾಡ್ತೀವಲ್ಲ, ಅದೇ ರೀತಿ ತಿಕ್ಕಾಗಿದೆ. ಓನ್ಲಿ ಬಿಕಾಸ್ ಆಫ್ ಏನರಿಂದ ಬಿಸ್ಕೆಟ್ ಕ್ರೀಮ್ ಇರುತ್ತಲ್ಲ, ಸೊ ಅದರಿಂದ. ಇವಾಗ ಇದನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಈ ರೀತಿ ತಿಕ್ಕಾಗಿದ್ದರೆ ನಾವು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಫುಲ್ಲು ಏನು ಹೇಳ್ತಾರೆ, ನೀರು ಹಂಗೆ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಮತ್ತು ಇದಕ್ಕಿಂತ ತೆಳ್ಳಗೂ ಇರಬಾರ್ದು. ಹೀಗೆ ಹಿಡಿದ್ರೆ ಬೀಳಬಾರ್ದು, ಆ ರೀತಿ ಇರ್ಬೇಕು ತಿಕ್ಕಾಗೆ. ಹಂಗಿದ್ರೆ ಚೆನ್ನಾಗಿರುತ್ತೆ ತಿನ್ನೋದು. ಮಿಕ್ಕಿರ್ತದಲ್ಲ ಇದನ್ನು ತಿನ್ಬಿಡು. ಓ ಸೀರಿಯಸ್ ಆಗಿ ಹೇಳ್ತಿಲ್ವಾ? ತಮ್ಮನ್ಸಿಗೆ ಹೇಳಿದ್ದು. ನಾನೇನೋ ಹೇಳ್ತಿದ್ದೆ ಅನ್ಕೊಂಡು. ಆದ್ರೂ ಇರುತ್ತೆ, ಎಕ್ಸ್ಟ್ರಾನೇ ಮಾಡಿರ್ತೀನಿ, ಯಾಕೆಂತಂದ್ರೆ ಬೇಕಲ್ವಾ.
ಕಂಗ್ರ್ಯಾಚುಲೇಷನ್ ಫಾರ್ 10K ಸಬ್ಸ್ಕ್ರೈಬರ್ಸ್. ಥ್ಯಾಂಕ್ ಯು ಸೋ ಮಚ್. ನೋಡ್ತಿದ್ರೆ ಬಾಯಿ ನೀರು ಬರ್ತಿದೆ ಅಷ್ಟೇ, ಯಾವಾಗ ತಿನ್ನೋಣ ಅಂತ. ಸೊ ಅದು ನೆಕ್ಸ್ಟು ಅದೊಂದು 2 ಕೇಕ್ ಆಗಿದೆ, 10 ಚಾಕ್ಲೇಟಲ್ಲಿ ಅಲ್ಲ ಬಿಸ್ಕೆಟ್, 10 ಬಿಸ್ಕೆಟಲ್ಲಿ 2 ಕೇಕ್ ಆಗಿದೆ. ಸೊ ಇದರಲ್ಲಿ 10K ಐಶ್ವರ್ಯ ಮತ್ತು ಯೂಟ್ಯೂಬ್ ಮಧ್ಯ ಮಹೇಶ್ ಅಂತ ಬಂದಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಸೀರಿಯಸ್ಲಿ ಚೆನ್ನಾಗಿರುತ್ತೆ, ನೀವು ಒಂದ್ಸಲ ಟ್ರೈ ಮಾಡಿ, ಮನೇಲೇ ನೋಡಿ ಕೇಕ್ನ ಎಷ್ಟು ಈಸಿಯಾಗಿ ಮಾಡ್ಕೋಬೋದು. ಸೊ ನಮ್ಮ ಅಕ್ಕ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾಳೆ, ಟೇಸ್ಟ್ ಮಾಡಬೇಕು. ಆ್ಯಕ್ಚುಲಿ ಟೇಸ್ಟ್ ಮಾಡಿದ್ದೀವಿ, ತುಂಬ ಚೆನ್ನಾಗಿ ಬಂದಿದೆ. ಈಗ ಇವತ್ತು ಮಾಡಿರೋದನ್ನು ಟೇಸ್ಟ್ ಮಾಡಿ ನೋಡೋಣ, ಓಕೆನಾ? ಓಕೆ. ಪುಷ್ ಕೊಟ್ಟಿದ್ದೀರಾ? ಪುಷ್ ಹಾಂ ನಾವೇ. ಹಾಂ. ಸೊ ಇವಾಗ ಕೇಕ್ ಕಟ್ ಮಾಡೋಣ. 10K ಇನ್ನೂ ಆಗಿಲ್ಲ, ಬೇಗ ಆಗ್ಬಿಡ್ಲಿ ಅಂತ. ಕಂಗ್ರ್ಯಾಚುಲೇಷನ್, ಹ್ಯಾಪಿ 10K. ನಾನು ನಿಂತಿಂತ ಫಸ್ಟು ಹ್ಯಾಪಿ 10K. ಥ್ಯಾಂಕ್ ಯು. ಸ್ಪಾಂಜ್ ಇರುತ್ತಲ್ಲ, ಮುಟ್ಟಿದ್ರೆ ನಂಗೆ ಅನಿಸ್ತಾ ಇದೆ. ಬಾಯಿ ತುಂಬ ಸಿಗ್ತಾ ಇದೆ. ಸೂಪರ್. ಥ್ಯಾಂಕ್ ಯು. ಸೊ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಇದೇ ರೀತಿ ನನಗೆ ಯಾವ ರೀತಿ ನೀವು ಸಪೋರ್ಟ್ ಮಾಡ್ತಾ ಇದ್ದೀರೋ ಪ್ಲೀಸ್ ನಮ್ಮ ಅಕ್ಕನ ಚಾನಲ್ಗೂ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಅವಳು ಕೂಡ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಸ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದಾಳೆ, ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಆ್ಯಂಡ್ ಇನ್ನೂ ಯಾರು ಹೊಸ ವ್ಯೂವರ್ಸ್ ನೋಡ್ತಾ ಇದ್ದೀರೋ ಪ್ಲೀಸ್ ನಮ್ಮ ಅಕ್ಕನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ರಿ ಅಕ್ಕನ ಜೊತೆ ವೀಡಿಯೋ ಮಾಡಿ ಅಂತ. ಸೊ ಇದು ಒಂದು ಒಳ್ಳೆ ವಿಡಿಯೋ ಅಂತಲೇ ಅಂದ್ಕೊಳ್ಳಿ. ಸೊ ಮತ್ತೆ ಆದಷ್ಟು ಬೇಗ ಯಾವ್ದಾದ್ರು ಬ್ಲಾಗಲ್ಲಿ ಸಿಗೋಣ. ಲವ್ ಯು ಆಲ್, ಬೈ ಬಾಯ್. ನಾವೇ ಖಾಲಿ ಮಾಡ್ತೀವಿ ಇದರಲ್ಲಿ. ಯಾರು ಅದೊಂದು ಐತಲ್ಲ ತಿನ್ಕೊಳ್ಳೋದಂತ ಬಿಟ್ರಿ. ಅದೇ ನೀನು ಹೇಳ್ದಂಗೆ ಕರೆಕ್ಟು. ಏನು ಅಲ್ಲಿ ಮಾಡಿ ಅಲ್ಲೇ ಕಲೆಗೆ ಹೋಯ್ತದ. ಇನ್ನು ಹೆಂಗೆ ಇದಾಯ್ತು? ಮಮ್ಮಿಗೆ ಮಾಡ್ಕೊಡೋಣ ಬಿಡು, ನಾಳೆ ತರಿಸ್ಬಿಟ್ಟು. ಆ್ಯಕ್ಚುಲಿ ಈ ಬ್ರೌನ್ ಇದೆಯಲ್ಲ, ಇದಕ್ಕೆ ಐಸ್ ಕ್ರೀಮ್ ಹಾಕೊಂಡು ತಿಂದರೆ ಏನು ಸಖತ್ತಾಗಿರುತ್ತೆ ಗೊತ್ತಾ? ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ, ನೀವು ಒಂದ್ಸಲ ಟ್ರೈ ಮಾಡಿ, ಸಖತ್ತಾಗಿದೆ ಮಾತ್ರ. ನಾವು ಇಲ್ಲೇ ಮಾಡಿ, ಇಲ್ಲೇ ಬಿಸಿಲೇನೇನೆ, ಅಂದರೆ ಅಷ್ಟೊಂದು ಬಿಸಿ ಇಲ್ಲ, ಹಾಲಿದೆ, ಇಲ್ಲಿ ಕಲಿ ಮಾಡ್ತಾ ಇದ್ದೀವಿ. ಸೊ ಈಗ ಮೈಗೂ ಕೂಡ ತಗೊಂಡು ಹೋಗ್ಬೇಕು. ಪಾಪ ಅಲ್ಲಿ ಪಾಪು ನೋಡ್ಕೊಳ್ತಿದ್ದಾರೆ, ಅವರು ಆಲ್ರೆಡಿ ಅವ್ನು ಇದ್ದಿದ್ದಾನೆ. ಸೊ ಇಲ್ಲೇ ಖಾಲಿ ಆಗ್ತಿದೆ. ಅಮ್ಮನಿಗೆ ನಾಳೆ ಬೆಳಿಗ್ಗೆ ಬೇಕಾದರೆ ಇನ್ನೊಂದ್ಸಲ ಮಾಡಿದ್ರೆ ಆಯಿತು. ಯಾಕೆಂದ್ರೆ ಅಷ್ಟು ಚೆನ್ನಾಗಿದೆ, ಅಷ್ಟು ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಈಗ ಆಲ್ರೆಡಿ ಒಂದು ಕೇಕಲ್ಲಿ ಈಗ ನಾವೆಲ್ಲ ಶೇರ್ ಮಾಡ್ಕೊಬಿಟ್ವಿ, ಖಾಲಿನೇ ಆಗೋಯ್ತು. ಇದೊಂದು ಪೀಸ್ ಇದೆ, ಇದೊಂದಿದೆಯಲ್ಲ ಅಶ್ವಿಕ್ಗೆ ಎತ್ತಿಡ್ತೀನಿ. ಇದು ಇವರಿಬ್ರು ತಿನ್ಕೋತಾರೆ, ಮಿಕ್ಕಿದ್ರೆ ಇದ್ರಲ್ಲೇ ಮಮ್ಮಿ ಕೊಡು, ಇಲ್ಲ ಅಂತ ಅಂದ್ರೆ ಬೆಳಿಗ್ಗೆ ಬರ್ತೀವಲ್ಲ ನಮ್ಗೆ ಸ್ವಲ್ಪ ಕೊಡು ಅಷ್ಟೇ. ಸೊ ಓಕೆ, ಇವಾಗ ಹೋಗೋಣ. ಪಾಪ ಇದ್ದಿದ್ದಾನೆ, ಫಸ್ಟು ಅಲ್ಲಿಗೆ ಹೋಗ್ಬೇಕು. ಭಯ ಆಗುತ್ತೆ ಮೇಲ್ಗಡೆ ಕತ್ಲೆ ಫ್ರೆಂಡ್ಸ್, ಭಯ ಆಗುತ್ತೆ. ನಾನು ಎಷ್ಟಾದ್ರೂ ಕೂತಿದ್ದೆ, ಮೇಲ್ಗಡೆ ಕತ್ಲೆ ಇದೆ ಅಲ್ವಾ, ಅಲ್ಲಿ ಲೈಟ್ ಇಲ್ಲ, ಹಾಗಾಗಿ ಸ್ವಲ್ಪ ಭಯ ಆಗುತ್ತೆ. ಇಲ್ಲಾಂದ್ರೆ ಇಲ್ಲಿ ಸ್ಟೆಪ್ಸ್ ಇಳ್ಕೊಂಡು ಹೋಗ್ಬೋದು, ಮತ್ತೆ ಇಲ್ಲಿ ಇಳಿದು ಮತ್ತೆ ಹತ್ತೋದಕ್ಕೆ ನನಗೆ ಆಗಲ್ಲ, ಸ್ಟ್ರೆಂತ್ ಇರಲ್ಲ ನನಗೆ. ಫೋನ್ ಮಾಡ್ತವ್ರಾಗ್ಲೇ. ಹೇಳ್ರಿ ಬೇಗ ರಿಸಲ್ಟು, ಬರೀ ಅದನ್ನ ತಿನ್ಬಿಟ್ಟು ನೆನ್ನೆ ಅಲ್ವಾ, ನಾನು ಹಂಗೆ ಚಿಕ್ಕದಿತ್ತು. ಯಾಕೆಂತಂದ್ರೆ ನಾನು 5 ಬಿಸ್ಕೆಟ್ ಹಾಕಿದ್ದು, ಲೇಯರ್ ಚಿಕ್ಕದಲ್ಲಿ ಬೈತಿದ್ದು 2 ಮಾಡಿದ್ದೆ ನಾನು. ಒಂದು ಚಿಕ್ಕ ಲೇಯರ್, ನಾನು ಸ್ವಲ್ಪ ಇದ್ರ ಲೇಯರ್. ನಾನು ಹಂಗೆ ಅಂದೆ, ನೆನ್ನೆಗಿಂತ ಇವತ್ತು ಸಿಕ್ಕಾಪಟ್ಟೆ ಸಾಫ್ಟ್. ಹೊತ್ತು ಹೊರಗಡೆ ಒಳಗಡೆ ಆದರೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ, ನಾವು ಇಲ್ಲೇ ಮಾಡಿ ಅಲ್ಲೇ ತಿನ್ಬಿಟ್ಟು, ಅದಕ್ಕೆ ಸಖತ್ತಾಗಿದೆ. ಫೋನ್ ಮಾಡ್ತಾರೆ. ಸೊ ಮೈ ಫೋನ್ ಮಾಡ್ತಿದ್ದಾರೆ, ಇವಾಗ ನಾನು ಹೋಗ್ತೀನಿ, ಇಲ್ಲಾಂದ್ರೆ ಬೈತಾರೆ ಅಷ್ಟೇ ಅವರು.
ಸೊ ಓಕೆ ಫ್ರೆಂಡ್ಸ್, ಲವ್ ಯು ಆಲ್, ಬಾಯ್ ಬಾಯ್. ಚೆನ್ನಾಗಿತ್ತಾ?